ಅಡಿಗೆ ಮಾಡಿ ನೋಡೋಣ ಅಂತ ಅಡಿಗೆ ಮಾಡೋದಕ್ಕೆ ಚಿಕನ್ ಸಾರು ಮಾಡ್ತಾ ಇದೀವಿ. ನಾಟಿ ಕೋಳಿ ಸರ್. ಎಣ್ಣೆ ಹಾಕ್ತಾ ಇದಾರೆ ನಮ್ಮ ಅಣ್ಣರು. ಗೋಲ್ಡ್ ವಿನ್ನರ್. ಎಣ್ಣೆ ಹಾಕಿದ್ ಇವಾಗ ಐಟಮ್ಗಳು ಹಾಕ್ತಾ ಇದಾರೆ. ರುಚಿಗೆ ತಕ್ಕಷ್ಟು ಕರ್ಬೇವಿನ ಸೊಪ್ಪು, ಎಷ್ಟು ಬೇಕು ಅಷ್ಟು ಈರುಳ್ಳಿ, ಒಣಮೆಣಸಿನ್ಕಾಯಿ, ಹಸಿರುಗಾಯಿ ಜಾಗದಾಗ ಒಣಮೆಣಸಿನ್ಕಾಯಿ ಹಾಕ್ತಿದೀವಿ. ಗೆಂಟಿ ತಗೊಂಡು ತಿಪ್ತೈತೆ, ಸೌಟ್ ತಗೊಂಡು. ಗೋಲ್ಡ್ ಕಲರ್ ಬರ್ಬೇಕು, ಅಲ್ಲಿವರೆಗೂ ಲೈಟ್ ಆಗಿ ರೋಸ್ಟ್ ಮಾಡ್ತಿದೀವಿ. ನಾಟಿ ಕೋಳಿ ಮಾಂಸ. ಇವಾಗ್ಲೇ ವಾಸನೆ ಗಮ್ಮಂತೈತೆ. ರುಚಿಗೆ ತಕ್ಕಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಅವನಲ್ಲಿ ಹಾಕ್ಬೇಕು. ಉಪ್ಪು ಬಿಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಳ್ಳು ಪೂರಿ ಉದುರಿಸ್ತಿದೀವಿ. ಹಂಗೆ ಫೋಟೋ ಹೊಡ್ಕ ಒಂದೆರಡು ಹೊಡಿಬೋದಾ? ಹೊಡ್ಕ ನನಗೆ ಹಾಕಂತ. ಸ್ಟೇಟಸ್ ಈಗ ಹಾಕ್ಬಾರ್ದು, ನಾಳೆಗೆ ಹಾಕ್. ಕ್ಯಾಮ್ರಾ ಹತ್ರ ತಗೊಂಡು ಮದ್ಯಪಾನ. ನೋಡಿ, ನಾವು ನ್ಯಾಚುರಲ್ ಮಸಾಲೆನ ಯೂಸ್ ಮಾಡೋದು, ಮನೆ ಮಸಾಲ. ನಾವ್ ಯಾವ್ದೇ ತರದ ಪ್ಯಾಕೆಟ್ ಮಸಾಲೆಗಳನ್ನ ಯೂಸ್ ಮಾಡಲ್ಲ. ಯಾವಾಗಲ ಅಡಿಗೆ ಮಾಡಿದ್ರು ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಉಟ್ಕೊಂಡಿರುವಂಥ ಪೇಸ್ಟ್, ಶುಂಠಿ ಉದಿತಿಲ್ಲ ಇಟ್ಟು ಹಾಗೆ ಮಾಡಿ. ಜೀವನದಾಗ ಏನ್ ಸಂಟ ಇಲ್ಲ. ತಿನ್ಬೇಕು, ಕುಡಿಬೇಕು, ಸಾಯ್ಬೇಕು. ವಾಸನೆ ಮಾತ್ರ ಇವಾಗಲೇ ಗಮ್ಮ ಅಂತಿದೆ. ನಾಟಿ ಕೋಳಿ ಸಾರು ಓಮ್ ಪ್ರಾಡಕ್ಟ್ ಜೋರ ಸೊಪ್ಪಲ್ಲ. ಉತ್ತಮ ಉತ್ತಮ ಇದೆ ಅಲ್ರಿ. ಮನೆ ಮಸಾಲ ಆರೋಗ್ಯಕ್ಕೆ ಉತ್ತಮ. ಆರೋಗ್ಯವೇ ಭಾಗ್ಯ. ಎಲ್ಲರೂ ಮನೆಯಿಂದಾನೆ ಮಾಡ್ಕೊಳ್ರಿ. ಮನೆಯಿಂದಾನೆ ಮಸಾಲೆ ಮಾಡ್ಕೊಂಡು, ಮನೆಗೆ ಬಂದ್ರು ನಿಮ್ ಮನೆಗೆ ಬೈದ್ರು ಪರವಾಗಿಲ್ಲ, ಮನೆಯಿಂದಾನೆ ಮಸಾಲೆ ಮಾಡ್ಸ್ಕೊಂಡ್ ಬಂದು ರುಬ್ಬಿಸ್ಕೊಂಡ್ ಬಂದು ಹಾಕೊಂಡು ತಿನ್ರಿ. ಪ್ಯಾಕೆಟ್ ಮಸಾಲ ಯೂಸ್ ಮಾಡ್ಬೇಡ್ರಿ. ಒಂದ್ ಜಗ ಹಿಡ್ಕ ಮತ್ತೆ ಎಷ್ಟು ಪರ್ಸೆಂಟ್ ಹುಡ್ಕೊಂಡದೆ? ಇಡಿ ಬರ್ಬೇಕು, ಇದು ಪೀಸ್ ಹಾಕ್ಸ್ಕೊಂಡು ಹೋಗ್ಬೇಕು. ಶಾಟ ಹಾಕ್ತೀನಿ ನಿಮ್ಗೆ, ಶಾಟ. ಇವರೇ ಚೆಕ್ ಮಾಡೋದು. ಡೈಲಿ ಸಾಂಬಾರ್ ಆಗಿದ ತಕ್ಷಣ ಚೆಕ್ ಮಾಡಿ ರಿಸಲ್ಟ್ ಹೇಳಿದ್ರೆ ಇವರು ಕೈ ಇಲ್ಲ. ನೀರ್ ಹಾಕನ್ನ ಕುಡ್ದ್ಬಿಟ್ಟ. ನಾವು ಮೀನುಳಿ ಎಲ್ಲ ಕಣ ಮಾಡ್ತಿರೋದು, ಚಿಕನ್ ನಾಟಿ ಕೋಳಿ ಇವ್ರ್ಯಾರ ನೀರ್ ಹಾಕೊಂಡ್ ಕುಡಿದು ಬಿಟ್ಟು ಬಂದ್ಬಿಟ್ರೆ ಹುಳಿ ಕಮ್ಮಿ ಆಯ್ತು. ಮಾಡ್ತಿದ್ದಲ್ಲ ಕೇಳೋದು. ನಾಟಿ ಕೋಳಿ ಮೆಂತೆ ಕುದಿನ ಚಿಕನ್ ರೆಡಿ ಆಗಿದೆ.
ಈಗ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಈಗ ಎಣ್ಣೆ ಈಗ ಮಗನ ಈಗ ಬಾಟ್ಲಿ ಇಟ್ಕೊಂಡು ಕಮ್ಮಿ ಆಗಲ್ವಾ ಇದು ಇನ್ನೊಂದು ಸ್ವಲ್ಪ ಹಾಕ್ಬೇಕು ಈಗ ಅಡಿಗೆ ಮಾಡೋದು ಆ ತರ ಮಾಡಬೇಕು. ಪುದೀನ ಚಿಕನ್ ಮಸಾಲ ರೆಡಿ ಆಗಿದೆ. ಎಲ್ರು ಇವಾಗ ಬ್ಯಾಟಿಂಗ್ ಆಡ್ಬೋದು, ಯುದ್ಧಕ್ಕೆ ಬರ್ಬೋದು.